ಆರ್ಎನ್ಎ ಸೊಸೈಟಿಯ ಆದರ್ಶ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ. ಎಲ್ಲ ವಿದ್ಯಾರ್ಥಿಗಳು ಮುಂದಿನ ಗುರಿ ಇಟ್ಟುಕೊಂಡು ವಿದ್ಯಾಭ್ಯಾಸ ಮಾಡಿದಾಗ ಮಾತ್ರ ಗುರಿ ಮುಟ್ಟಲು ಸಾಧ್ಯವಾಗುತ್ತದೆ ಎಂದು ಬೆಂಗಳೂರು ಕೆಪಿಸಿಸಿ ಸದಸ್ಯರಾದ ದಿಗ್ವಿಜಯ ಸಿಂಗ್ ಪವಾರ್ ದೇಸಾಯಿ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಆರ್ಎನ್ಎ ಸೊಸೈಟಿಯ ಆದರ್ಶ ಶಿಕ್ಷಣ ಸಂಸ್ಥೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಅವರು, ಶಿಕ್ಷಣ ಪ್ರೇಮಿ ಹಾಗೂ ಉದ್ಯಮಿದಾರರಾದ ರಾವಾ ಸಾಬ್ ಹೈವಳಿ ಅವರು ಆದರ್ಶ ಶಿಕ್ಷಣ ಸಂಸ್ಥೆ ಹುಟ್ಟುಹಾಕಿ ಬಡ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದಾರೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಿ ಎಂದು ಕರೆ ನೀಡಿದರು. ಐದನೆಯಲ್ಲಿ ರಾಷ್ಟ್ರಪತಿ ಕೂತಿದ್ದು ಮಾತಾಡ್ತಿದ್ರಲ್ಲಿ ಒಂದು ಬಿಲ್ಡಿಂಗ್ ಶುರುವಾತ್ ಮಾಡಿದಾಗ ಒಂದು ನನಗೆ ಇವತ್ತು ಈಗಾಗಲೇ ಹೇಳಿದ್ರೆ ಸತ್ಯನಾರಾಯಣ ಸ್ವಾಮಿಯವರಿಂದ ಈ ಬಿಲ್ಡಿಂಗ್ ಒಂದು ಪೂಜೆ ಉದ್ಘಾಟನೆ ಆಗಿತ್ತು. ಮೂಲ ಈ ಒಂದು ಸಂಸ್ಥೆಯಾಗಲಿ ಈ ಒಂದು ಶಾಲೆಯ ಪಾಯ ಏನು ಹತ್ತಿ ನಾವು ಪಾಯ ಪೂಜೆ ಬಂಗಾರವ ಅವತ್ತು ಆಗಿತ್ತು. ಆ ಹೆಸರು ತಕ್ಕ ನನಗೆ ಬಂಗಾರವ ಬುದ್ಧಿ ಪೂಜೆಯನ್ನು ಏನು ಮಾಡಿದಾರವ್ರ ಆ ಶಾಲೆಯ ಬಂಗಾರವನ್ನು ಹಾಕೋದೋಗಿದೆ, ವಿದ್ಯಾಭ್ಯಾಸದಲ್ಲಿ ಬಂಗಾರ ಹಾಕೋದೋಗಿದೆ. ನಾವು ಯಾವತ್ತೂ ತಾಯಿ ತಂದೆಯವ್ರು ಬೆಳಿತೀವಿ. ರಾವ್ ಸಾಬ್ ಅವರು ನಾನು ಗೊತ್ತಿದ್ದೀನಿ, ಅವ್ರೀಗ ಬಹುಶಃ ಇದು ಪೂಜೆ ಮಾಡಿದ ಅವರು ಧರ್ಮಪತ್ನಿಯವರು ತಾಯಿಯವರು ಮಗ ಮಾಡಿ ಜೊತೆಯಲ್ಲಿ ಒಂದು ಅವರು ಫ್ರೆಂಡ್ಸ್ ಸರ್ಕಲ್ ಎಲ್ಲರೂ ತಗೊಂಡು ಪೂಜೆ ಮಾಡಿದಾರೆ ಅವರು. ಆರ್ಎನ್ಎ ಸೊಸೈಟಿಯ ಆದರ್ಶ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ರಾವಾ ಸಾಬ್ ಹೈವಳಿ ಮಾತನಾಡಿ, ಅಡಿಗೆ ಹಾಳಾದರೆ ಒಂದು ದಿನ ನಷ್ಟವಾಗುತ್ತದೆ, ಬೆಳೆ ಹಾಳಾದರೆ ಒಂದು ವರ್ಷ ನಷ್ಟವಾಗುತ್ತದೆ, ಆದರೆ ವಿದ್ಯಾಭ್ಯಾಸ ಹಾಳಾದರೆ ಇಡೀ ಜೀವನವೇ ನಷ್ಟವಾಗುತ್ತದೆ. ಎಲ್ಲಾ ವಿದ್ಯಾರ್ಥಿಗಳು ಓದುವ ವಯಸ್ಸಿನಲ್ಲಿ ಓದಿ ವಿದ್ಯಾವಂತರಾಗಿ ಒಳ್ಳೆಯ ಭವಿಷ್ಯ ನಿರ್ಮಾಣ ಮಾಡಿಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಶಿಕ್ಷಣ ಸಂಸ್ಥೆ ಇಷ್ಟೊಂದು ಹೆಮ್ಮರವಾಗಿ ಬೆಳೀಲಿಕ್ಕೆ ಕಾರಣೀಕರ್ತರು ಯಾರು ಇದ್ರೆ ಆ ಪಾಲಕರ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಹೇಳ್ತಾರೆ. ಯಾಕಂದ್ರೆ ನಮ್ಮ ಶಾಲೆ ಬೆಳಿಬೇಕಾದ್ರೆ ಪಾಲಕರು ಮತ್ತು ಮಕ್ಕಳು ಇರ್ಬೇಕು. ಯಾಕಂದ್ರೆ ಇವತ್ತ ಸಾಕಷ್ಟು ಕಡೆ ನಾವು ನೋಡ್ಲತ್ತಿದ್ದೀವಿ, ಮಕ್ಕಳನ್ನ ಇವತ್ತ ನಾವು ಬೆಳೆಸಬೇಕಾಗ್ಯದ. ಅವರಿಗೆ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಶಿಕ್ಷಣ, ಒಳ್ಳೆಯ ವಿಚಾರಗಳನ್ನು ನಾವು ಅವರಿಗೆ ಕೊಟ್ಟದ್ದಾದ್ರೆ ಅವರು ಭವಿಷ್ಯದಲ್ಲಿ ಒಳ್ಳೆಯ ನಾಗರಿಕರಾಗಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಒಂದು ಶಿಕ್ಷಣವನ್ನು ನಮ್ಮ ಈ ಆದರ್ಶ ಸ್ಕೂಲ್ದಲ್ಲಿ ಸಾಕಷ್ಟು ಪ್ರಯತ್ನದಿಂದ ಸಾಕಷ್ಟು ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಶಿಕ್ಷಕರು, ಶಿಕ್ಷಕ ಮಾತೆಯರು ಶ್ರಮಿಸ್ತಾ ಇದ್ದಾರೆ. ಅದೇ ಪ್ರಕಾರ ಎಲ್ಲರೂ ಈ ಒಂದು ಶಿಕ್ಷಣ ಸಂಸ್ಥೆ ಏನು ಈ ಒಂದು ಬೆಳಿಬೇಕಾಗಿದೆ ಅದಕ್ಕೆಲ್ಲರೂ ಬೆನ್ನೆಲುಬಾಗಿ ನಿಂತ ಮಾಡ್ಲಿದ್ದಾರೆ. ಅದಕ್ಕೆಲ್ಲರಿಗೆ ನಮ್ಮ ಸಂಸ್ಥೆ ವತಿಯಿಂದ ವಂದನೆಗಳನ್ನು ಹೇಳಿ, ಆದರ್ಶ ಶಿಕ್ಷಣ ಸಂಸ್ಥೆಯ ನಿರ್ವಾಹಕರಾದ ಸತೀಶ್ ಕುಲಕರ್ಣಿ ಮಾತನಾಡಿ, ಅಧ್ಯಕ್ಷ ರಾವಾ ಸಾಬ್ ಹೈವಳಿ ಮತ್ತು ವೈಭವ ಹೈವಳಿ ಅವರ ನೇತೃತ್ವದಲ್ಲಿ ಅತಿ ಕಡಿಮೆ ಫೀಸ್ನಲ್ಲಿ ಎಷ್ಟೋ ಬಡ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಅಥಣಿ ಶಿಕ್ಷಣ ಸಂಸ್ಥೆಗಳ ಇತಿಹಾಸದ ಮೊದಲ ಬಾರಿಗೆ ನರ್ಸರಿಯಿಂದ ಯುಕೆಜಿಯ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಲ್ಯಾಬ್ ಕೂಡ ಪ್ರಾರಂಭಿಸಲಾಗಿದೆ. ಇದರ ಸದುಪಯೋಗವನ್ನ ಎಲ್ಲರೂ ಪಡೆದುಕೊಳ್ಳಿ ಎಂದರು. ನಾವೆಲ್ಲರೂ ಕೂಡ ಈ ಸಂಸ್ಥೆಯನ್ನು ನೋಡ್ತಾ ಬಂದಿದ್ದೀವಿ. ಅದರ ಅಧ್ಯಕ್ಷರು ನಮ್ಮ ರಾವ್ ಸರ್ ಇರ್ಬೋದು. ಅದು ಹಳೆ ಬೇರು, ಗಟ್ಟಿಯಾದಂತ ಬೇರು ಈ ಸಂಸ್ಥೆಗಿದೆ. ಈಗ ಹೊಸ ಚಿಗುರು ಅಂತ ಕರಿತಾ ಇದ್ದೀನಿ. ಹೊಸ ಚಿಗುರು ಅವರ ಸುಪುತ್ರ ವೈಭವ್ ಸರ್ ಅವರು ಈ ಒಂದು ಬದಲಾವಣೆಗೆ ಮೂಲ ಕಾರಣೀಭೂತರು ಅಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಸದಾ ಕಾಲ ನಮ್ಮೊಂದಿಗಿದ್ದು ಈ ಎಲ್ಲಾ ಬದಲಾವಣೆಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಆ ಇಬ್ಬರಿಗೂ ನಾನು ನನ್ನ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಕ್ರೀಡೋ ಅನ್ನುವಂತಹ ಒಂದು ಸಂಸ್ಥೆ ಒಂದು ಕಂಪನಿ, ಅದು ಆ ಕಂಪನಿಯ ಒಂದು ಸಹಭಾಗಿತ್ವದೊಂದಿಗೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ 2.5 ಲಕ್ಷ ರೂಪಾಯಿದೊಳಗೆ ಒಂದು ಲ್ಯಾಬ್ ಅನ್ನು ತಯಾರು ಮಾಡ್ತಾ ಇದ್ದೀವಿ. ಯಾವ ಕ್ಲಾಸಿಗೆ ಅಂದ್ರೆ ನರ್ಸರಿ, LKG ಮತ್ತು UKG ಕ್ಲಾಸ್ಗಳಿಗೆ. ಆ ಮಕ್ಕಳಿಗೆ ಕಲಿಕೆಗೆ ಉಪಯೋಗ ಆಗ್ಲಿ, ಆ ಮಗು ಕೇವಲ ಕ್ಲಾಸ್ ರೂಮ್ ಬಂದ್ರೆ ಸಾಕು, ಕಲಿಕೆ ಆಗಬೇಕು ಅಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಪಾಲಕರಿಗೆ ಹೇಳ್ತಾ ಇದ್ದೀನಿ, ನೀವು ಮುಂದಿನ ವಾರದಲ್ಲಿ ಬಂದ ಆ ಒಂದು ಲ್ಯಾಬ್ ಅನ್ನು ಕೂಡ ನೀವು ನೋಡಬಹುದು. ಇದು ಈ ವರ್ಷ ನಾವು ಹೊಸದಾದಂತ ಒಂದು ಬದಲಾವಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಅಥಣಿಯೊಳಗ ಯಾರೂ ಕೂಡ ಈ ಒಂದು ಲ್ಯಾಬ್ ಅನ್ನು ಮಾಡಿಲ್ಲ. ವಿಶೇಷವಾಗಿ ಎಲ್ಲಾ ಶಾಲೆಯೊಳಗಿರುವಂತ ಲ್ಯಾಬ್ಗಳು ಯಾವ ಅಂತಂದ್ರೆ ಅದು ಸೈನ್ಸ್ ಲ್ಯಾಬು, ಮ್ಯಾಥ್ಸ್ ಲ್ಯಾಬು, ಇನ್ನೊಂದು ಬಹಳ ನಾವು ಕಂಪ್ಯೂಟರ್ ಲ್ಯಾಬ್ ಅಂತ ಮಾಡ್ತಾ ಇರ್ತೀವಿ.
ಇದ್ರ ಜೊತೆಗೆ ಈ ಒಂದು ಲ್ಯಾಬ್ ಅನ್ನು ನಾವು ಕೂಡ ಇಲ್ಲಿ ಸಂಸ್ಥೆ ಒಳಗೆ ಅಳವಡಿಕೆ ಮಾಡ್ತಾ ಇದ್ದೀವಿ. ಇದರ ಉಪಯೋಗ ಇಲ್ಲೆಲ್ಲ ಆತ್ಮೀಯ ಜನತೆ ಪಡ್ಕೊಳ್ಬೇಕಂತ ಮಾತೃ ಸೇವಕರಾದ ರಾಜು ಹಳ್ಳದವಳ ಮಾತನಾಡಿ, ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ರಾವಾ ಸಾಬ್ ಹೈವಳಿ ಅವರು ಕೂಡ ಕಡು ಬಡತನದಿಂದ ಬಂದು ತಮ್ಮ ವರ್ಷದ ದುಡಿಮೆಯ ಅರ್ಧದಷ್ಟು ಭಾಗದ ಹಣವನ್ನು ಶಿಕ್ಷಣ ಸಂಸ್ಥೆಗೆ ಮೀಸಲಿಟ್ಟು ಬಡ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ನೀಡುತ್ತಿದ್ದಾರೆ. ಎಲ್ಲ ಪಾಲಕರು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಕರೆ ನೀಡಿ ಮಾತಾಡಿಸೋದಕ್ಕೆ ಇಂಥ ಸಂಸ್ಕಾರ ಇದ್ರೆ ಮಾತ್ರ ಬರ್ತೈತಿ. ಆ ಸಂಸ್ಕಾರದಲ್ಲಿ ಬೆಳೆದಂತ ಅವರ ಒಂದು ಒಡನಾಟ, ಎಲ್ಲರ ಜೊತೆ ಒಂದು ಸ್ನೇಹ ಪ್ರೀತಿ ವಾತ್ಸಲ್ಯದಿಂದ ಎಲ್ಲರನ್ನು ಒಡನಾಟಲ್ಲಿ ಇರ್ತಾರೆ. ಅವರು ಒಂದು ಈ ಆದರ್ಶ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಲಿಕ್ಕೆ ಬಹಳ ಒಂದು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಪಾಲಕರಲ್ಲಿ ಒಂದು ವಿನಂತಿ ಏನ್ ಮಾಡ್ತಾನ, ಇನ್ಕಾವ್ ಇವೆಂಟ್ಸ್ ಕಾರ್ಯಕ್ರಮ ಓದಿ ಹೇಳಿದ್ರು ನಮ್ಮ ಕುಲಕರ್ಣಿ ಸರ್. ಒಂದು ವರ್ಷದಲ್ಲಿ ಒಂದು 60-70 ಕಾರ್ಯಕ್ರಮಗಳಾಗಿರ್ಬೋದು. ಯಾಕಂದ್ರೆ ಒಂದು ತಿಂಗಳಿಗೆ ಎಷ್ಟಂದ್ರೆ ಎಲ್ಲ ಕಾರ್ಯಕ್ರಮ, ಈಗ ಆಟ ಪಾಠ ಇದು ಎಲ್ಲರ ಜೊತೆಗೆ ಒಂದು ಜ್ಞಾನ ಬರಬೇಕಾದ. ಇದೇ ಸಮಯದಲ್ಲಿ ಸಮಾಜ ಸೇವಕರು ಹಾಗೂ ಗುತ್ತಿಗೆದಾರರಾದ ಸಿದ್ದು ಪಾಟೀಲ, ರಮೇಶ್ ಪವಾರ್, ಮಹದೇವ ಹಳ್ಯಾಳ, ಸಿದ್ದರಾಯ ಸಣ್ಣಕ್ಕಿ, ಎನ್ಕೆ ಪಾಟೀಲ, ಸಿದ್ದಾರೂಢ ಹಿರೇಮಠ, ಸಿದ್ದು ಪಾಟೀಲ, ವಿದ್ಯಾ ರಾವಸಾಬ್ ಹೈವಳಿ, ಬಂಗಾರವ್ವ ನಿವೃತ್ತಿ ಹೈವಳಿ, ವೈಭವ ಹೈವಳಿ, ಮಹೇಶ್ ಅಪ್ಪಾಜಿ, ಮಹಂತೇಶ್ ಸಾಬಣ್ಣವರ್, ಹನುಮಂತ ಮಂಗ, ವಿಲೀನರಾಜ ಎಳಮಳ್ಳಿ, ಮಯೂರ ಶಿಂಗಿ, ಅಶೋಕ್ ಗೌರಗೊಂಡ, ಅಶೋಕ್ ಮಾನಿ, ಶಿರಾಜ್ ಸನದಿ, ಆದರ್ಶ ಶಿಕ್ಷಣ ಸಂಸ್ಥೆಯ ಶಿಕ್ಷಕರು, ಶಿಕ್ಷಕಿಯರು, ವಿದ್ಯಾರ್ಥಿಗಳು, ಪಾಲಕರು, ಸಿಬ್ಬಂದಿಗಳು ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಪಾಸ್ಟ್, ಚಿಕ್ಕೋಡಿ.